ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಲಾವಣ್ಯ. ಒಂದ್ ಕಡೆ ಮೈತ್ರಿ ಪಕ್ಷವಾಗಿದ್ದಂತಹ ಕಾಂಗ್ರೆಸ್ ವಿರುದ್ಧ ಉದಯನಿಧಿ ಸ್ಟಾಲಿನ್ ಕೆಂಡವನ್ನ ಕಾರಿದ್ರೆ, ಇತ್ತ ಸಿಎಂ ವಿಜಯ್ ಕುರ್ಚಿಗೆ ಎಂಕೆ ಸ್ಟಾಲಿನ್ ಟೈಮ್ ಫಿಕ್ಸ್ ಮಾಡಿ ಬಾಣವನ್ನ ಬಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿಜವಾಗಿಯೂ ತಾಕತ್ತಿದ್ರೆ, ಪೌರುಷ ಇದ್ರೆ ಬರ್ಲಿ ನೋಡೋಣ. ಇದೇ ರೀತಿ ಇನ್ನೂ ಹೆಚ್ಚಿನ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ. ಜೂನ್ 18ರಂದು ನಡೆಯಲಿರೋ ರಾಜ್ಯಸಭೆಯ 4 ಸ್ಥಾನಗಳ ಚುನಾವಣೆಗೆ ಕರ್ನಾಟಕದ ಕೈಪಾಳ್ಯದಲ್ಲಿ ಟಿಕೆಟ್ ಫೈಟ್ ಈಗ ರಂಗೇರಿದೆ. ಸಂಖ್ಯಾಬಲದ ಆಧಾರದ ಮೇಲೆ 3 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲೋ ನಿರೀಕ್ಷೆಯಲ್ಲಿರುವಂತಹ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ದಂಡೆ ಇದೆ. ಈಗ ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರಾದಂತಹ ಪವನ್ ಖೇರಾ ಹಾಗೂ ಸುಪ್ರಿಯಾ ಶ್ರೀನೇಟ್ ಅವರು ಈಗ ಅವರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರೋದು ಈಗ ರಾಜ್ಯ ನಾಯಕರ ನಿದ್ದೆಗೆಡಿಸಿದೆ. 2023ರ ಎಲೆಕ್ಷನ್ ಸಕ್ರಿಯವಾಗಿದ್ದಂತಹ ಕಾರಣ ಇವರಿಗೆ ಮನೆ ಹಾಕೋಕೆ ಹೈಕಮಾಂಡ್ ಒಲವು ತೋರಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಹಿರಿಯ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಪ್ರಮುಖ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಜೂನ್ 30ರಂದು ಅವರ ವಿಧಾನ ಪರಿಷತ್ ಸದಸ್ಯತ್ವ ಅವಧಿ ಮುಕ್ತಾಯಗೊಳ್ಳಲಿದ್ದು, ಈಗ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಶಾಶ್ವತ ಸದಸ್ಯರಾಗಿರುವಂತಹ ಅವರು ಪ್ರಸ್ತುತ ಹರಿಯಾಣ ಎಐಸಿಸಿಯ ಉಸ್ತುವಾರಿಯ ಜವಾಬ್ದಾರಿಯನ್ನ ಕೂಡ ನಿರ್ವಹಿಸ್ತಾ ಇದ್ದಾರೆ. ಆದರೆ ಪಕ್ಷದ ಕೆಲ ನಾಯಕರು ಸುಪ್ರಿಯಾ ಶ್ರೀನೇಟ್ ಮತ್ತು ಪವನ್ ಖೇರಾ ಅವರನ್ನ ಅವರವರ ರಾಜ್ಯಗಳಿಂದಾನೇ ರಾಜ್ಯಸಭೆಗೆ ಕಳುಹಿಸಬೇಕು, ಕರ್ನಾಟಕದ ಸ್ಥಳೀಯ ನಾಯಕರಿಗೆ ಅವಕಾಶವನ್ನ ನೀಡಬೇಕು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದಾಗಿ ತಿಳಿದು ಬಂದಿದೆ. ಇನ್ನು ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮೋಹನ್ ಕಟಾರ್ಕಿ, ಅಂಜಲಿ ನಿಂಬಾಳ್ಕರ್, ರಾಜೀವ್ ಗೌಡ, ಡಾಕ್ಟರ್ ಬಿಸಿ ಮುದ್ದ ಗಂಗಾಧರ್ ಹಾಗೂ ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರ ಹೆಸರುಗಳು ಕೂಡ ಚರ್ಚೆಯಲ್ಲಿ ಇವೆ ಅಂತ ವರದಿಗಳು ತಿಳಿಸಿವೆ. ಕೇರಳ ಕಾಂಗ್ರೆಸ್ನಲ್ಲಿ ಈಗ ಭೀಕರ ಎಲೆಕ್ಷನ್ ಫಿಕ್ಸಿಂಗ್ ಹಗರಣದ ವಾಸನೆ ಬಡಿತಾ ಇದೆ. ಕೇರಳ ಸರ್ಕಾರದ ಒಂದು ವಿವಾದಾತ್ಮಕ ಆಡಳಿತಾತ್ಮಕ ನೇಮಕಾತಿ ಇಡೀ ದೇಶದ ಗಮನ ಸೆಳೆದಿದ್ದು, ಈಗ ಖುದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಈಗ ವಿಪಕ್ಷಗಳು ತೀವ್ರವಾಗಿ ಕಾರ್ನರ್ ಅನ್ನ ಮಾಡಿವೆ. ಕೇರಳದ ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದಂತಹ ರತನ್ ಕೇಲ್ಕರ್ ಅವರನ್ನ ಚುನಾವಣೆ ಮುಗಿದ ತಕ್ಷಣನೇ ಪಿಣರಾಯಿ ವಿಜಯನ್ ಅವರ ಕಚೇರಿಯ ಮುಖ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಹೊರಡಿಸಿರುವಂತಹ ಆದೇಶವೇ ಈಗ ಈ ಎಲ್ಲಾ ಹೈಡ್ರಾಮಾಗೆ ಕಾರಣವಾಗಿದೆ. ಈ ನೇಮಕಾತಿ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ದ್ವಂದ್ವ ನೀತಿಯನ್ನ ಬಯಲು ಮಾಡಿರುವಂತಹ ಬಿಜೆಪಿ ನಾಯಕ ಕೆ ಸುರೇಂದ್ರನ್ ರಾಹುಲ್ ಗಾಂಧಿಗೆ ಗತಕಾಲದ ಘಟನೆಯೊಂದನ್ನು ನೆನಪಿಸಿ ಚಾಟಿಯನ್ನ ಬೀಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದ ತಕ್ಷಣ ಮಾಜಿ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಅಗರ್ವಾಲ್ ಅವರನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ಪ್ರಮುಖ ಹುದ್ದೆಗೆ ಕೂರಿಸಿದಾಗ ಇದನ್ನ ಹಿಂಬಾಗಿಲಿನ ಒಪ್ಪಂದ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ರು. ಇದೇ ಆಟ ಈಗ ಕೇರಳದಲ್ಲಿ ನಡೆದಿದೆ. ಈಗ ರತನ್ ಕೇಲ್ಕರ್ ನೇಮಕಾತಿಯನ್ನ ರಾಹುಲ್ ಗಾಂಧಿ ಯಾವ ಮುಖ ಇಟ್ಕೊಂಡು ಸಮರ್ಥಿಸಿಕೊಳ್ತಾರೆ ಅಂತ ಸುರೇಂದ್ರನ್ ಅವರು ನೇರ ಸವಾಲನ್ನ ಹಾಕಿದ್ದಾರೆ. ಇತ್ತ ಸಿಪಿಐಎಂ ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದು, ಚುನಾವಣೆ ಮುಗಿದ ತಕ್ಷಣ ಚುನಾವಣಾ ಅಧಿಕಾರಿಗೆ ಇಷ್ಟು ದೊಡ್ಡ ಹುದ್ದೆ ಕೊಟ್ಟಿರೋದು ನೋಡಿದ್ರೆ ಇಷ್ಟು ದಿನ ಮಾಡಿದಂತಹ ಸೇವೆಗೆ ಸಿಕ್ಕಂತಹ ಗಿಫ್ಟ್ ನಂತೆ ಕಾಣ್ತಾ ಇದೆ. ಇದರಿಂದಾಗಿ ಈಗ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕತೆಯೇ ಸತ್ತು ಹೋಗಿದೆ ಅಂತ ಕಿಡಿಕಾರಿದೆ. ದಕ್ಷಿಣ ಭಾರತದ ರಾಜಕೀಯದಲ್ಲಿ ಈಗ ಭಾರಿ ಸಂಚಲನ ಸೃಷ್ಟಿಸುವಂತಹ ಸ್ಫೋಟಕ ಭವಿಷ್ಯವೊಂದು ಹೊರಬಿದ್ದಿದೆ. ಟಿವಿಕೆ ಪಕ್ಷ ಕಟ್ಟಿ ಇತ್ತೀಚಿನ ಎಲೆಕ್ಷನ್ ನಲ್ಲಿ ಭರ್ಜರಿ ಧೂಳೆಬ್ಬಿಸಿ ತಮಿಳುನಾಡಿನ ಮುಖ್ಯಮಂತ್ರಿ ಗದ್ದುಗೆ ಏರಿರುವಂತಹ ದಳಪತಿ ವಿಜಯ್ ಸರ್ಕಾರ ಇನ್ನು ಹೆಚ್ಚು ದಿನ ಉಳಿಯಲ್ಲ ಅಂತ ಡಿಎಂಕೆ ಅಧಿನಾಯಕ ಎಂಕೆ ಸ್ಟಾಲಿನ್ ಅವರು ಬೇಕರ ಭವಿಷ್ಯವನ್ನ ನುಡಿದಿದ್ದಾರೆ. ಸಿಎಂ ವಿಜಯ್ ಅವರ ಈ ರಾಜಕೀಯ ಅಲೆ ಹೆಚ್ಚು ದಿನ ಇರಲ್ಲ, ಅವರ ಸರ್ಕಾರ 5 ವರ್ಷ ಪೂರ್ಣಾವಧಿಯನ್ನ ಮುಗಿಸೋದೇ ಇಲ್ಲ ಅಂತ ಸ್ಟಾಲಿನ್ ಕೊಟ್ಟಿರುವಂತಹ ಈಗ ಈ ಹೇಳಿಕೆ ಇಡೀ ಸೌತ್ ಇಂಡಸ್ಟ್ರಿ ಹಾಗೂ ಪೊಲಿಟಿಕಲ್ ಕಾರಿಡಾರ್ ನಲ್ಲಿ ಬೆಂಕಿಯನ್ನ ಹೊತ್ತಿಸಿದೆ. ಡಿಎಂಕೆ ಪಕ್ಷದ ಮಹತ್ವದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಅಬ್ಬರಿಸಿದಂತಹ ಎಂಕೆ ಸ್ಟಾಲಿನ್ ಇತ್ತೀಚಿನ ಚುನಾವಣೆಯಲ್ಲಿ ವಿಜಯ್ ಗೆದ್ದಿರೋದನ್ನ ರಾಜಕೀಯ ಅಲೆಯಲ್ಲ, ಅದು ಕೇವಲ ಒಂದು ಸಿನಿಮಾ ಸುನಾಮಿ ಅಂತ ಲೇವಡಿಯನ್ನ ಮಾಡಿದ್ದಾರೆ. ರಾಜಕೀಯ ಪರಿಸ್ಥಿತಿ ಯಾವಾಗ ಬೇಕಾದ್ರೂ ಬದಲಾಗಬಹುದು. ಹಸಿದ ಮಗು ಹೆಂಗೆ ಕೊನೆಗೆ ತನ್ನ ಹೆತ್ತ ತಾಯಿಯನ್ನೇ ಹುಡುಕಿಕೊಂಡು ಬರುತ್ತೋ ಅದೇ ರೀತಿ ತಮಿಳುನಾಡಿನ ಜನ ಕೂಡ
ಇವರ ಆಡಳಿತ ನೋಡಿ ಬೇಸತ್ತು ಅಂತಿಮವಾಗಿ ಮತ್ತೆ ನಮ್ಮ ಡಿಎಂಕೆಯನ್ನೇ ಹುಡುಕಿಕೊಂಡು ಬರ್ತಾರೆ ಅಂತ ಸ್ಟಾಲಿನ್ ಅವರು ಭಾರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲ, ಇತ್ತ ಉದಯನಿಧಿ ಸ್ಟಾಲಿನ್ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದು ಈಗ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಅನ್ನ ಮತ್ತೆ ಎಂದಿಗೂ ಕೂಡ ನಂಬಬಾರದು ಅಂತ ಕರೆಯನ್ನ ನೀಡಿದ್ದಾರೆ. 20 ವರ್ಷಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷ ನಮ್ಮ ಬೆನ್ನಿನ ಮೇಲೆ ಸವಾರಿ ಮಾಡ್ತು. ಇಂದು ಅದೇ ಪಕ್ಷ ನಮ್ಮ ಬೆನ್ನಿಗೆ ಚೂರಿ ಹಾಕಿದೆ. ಇದನ್ನ ಯಾರೂ ಕೂಡ ಮರಿಬಾರದು. ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ನಂಬಬಾರದು ಅಥವಾ ಮತ್ತೆ ನಮ್ಮ ಹತ್ತಿರ ಬರೋಕೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿದ್ರು. ಬಂಗಾಳದ ರಾಜಕಾರಣದಲ್ಲಿ ಈಗ ಯಾವತ್ತೂ ಡೈಮಂಡ್ ಹಾರ್ಬರ್ ಮಾದರಿಯತೆ ಅಬ್ಬರ. ಆದರೆ ಈ ಬಾರಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ತೃಣಮೂಲ ಕಾಂಗ್ರೆಸ್ ಪಾಲಿಗೆ ಅಂದ್ರೆ ಟಿಎಂಸಿಗೆ ಎಂದೂ ಮರೆಯಲಾಗದ ಕರಾಳ ಅಧ್ಯಾಯವಾಗಿ ಮಾರ್ಪಟ್ಟಿದೆ. ಮತದಾನದ ದಿನದವರೆಗೂ ಕೂಡ ಅಬ್ಬರಿಸ್ತಾ ಇದ್ದಂತಹ ಟಿಎಂಸಿ ಮತಪೆಟ್ಟಿಗೆಗಳು ತೆರೆದಾಗ ಕನಿಷ್ಠ ಪಕ್ಷ ಠೇವಣಿಯನ್ನ ಕೂಡ ಉಳಿಸಿಕೊಳ್ಳಲಾಗದೆ ಹೀನಾಯವಾಗಿ ಮಣ್ಣು ಮುಕ್ಕಿದೆ. ಮತದಾನದ ಪ್ರಕ್ರಿಯೆ ಆರಂಭವಾಗುವ ಮುನ್ನ ಪಕ್ಷ ಈ ಕ್ಷೇತ್ರವನ್ನು ಬಹುತೇಕ ಕೈಬಿಟ್ಟಿತ್ತು ಅನ್ನುವುದಕ್ಕೆ ಚುನಾವಣಾ ದಿನದ ವಿದ್ಯಮಾನಗಳೇ ಸಾಕ್ಷಿಯಾಗಿದ್ವು. ಚುನಾವಣೆಯ ಪ್ರಚಾರದ ಉಸ್ತುವಾರಿ ಹೊತ್ತಿದ್ದಂತಹ ಪ್ರದೇಶದ ಪ್ರಭಾವಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರು ಫಲಿತಾಂಶದ ದಿನದ ಆಸುಪಾಸಿನಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಳ್ಳಲೇ ಇಲ್ಲ. ಇದು ಪಕ್ಷದ ಒಳಗಿನ ನೈತಿಕ ಸೋಲನ್ನ ಮುಂಚಿತವಾಗಿಯೇ ಸಾಬೀತುಪಡಿಸಿತು. ಎಲ್ಲದಕ್ಕಿಂತ ದೊಡ್ಡ ಆಘಾತಕಾರಿ ದೃಶ್ಯ ಕಂಡು ಬಂದಿದ್ದು ಮತದಾನದ ದಿನವೇ ಆಗಿತ್ತು. ಫಲಿತಾಂಶದ ಅಧಿಕೃತ ಅಂಕಿಅಂಶಗಳು ಪ್ರಕಟವಾದಾಗ ಇಡೀ ಬಂಗಾಳ ರಾಜಕೀಯವೇ ಬೆಚ್ಚಿ ಬಿದ್ದಿದೆ. ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಭಾಂಡಾ ಅವರು ಬರೋಬ್ಬರಿ 1,29,075 ಮತಗಳನ್ನ ಪಡೆಯುವ ಮೂಲಕ ಭರ್ಜರಿ ಜಯವನ್ನ ದಾಖಲಿಸಿದ್ದಾರೆ. ದ್ವಿತೀಯ ಸ್ಥಾನಕ್ಕಾಗಿ ನಡೆದಂತಹ ಪೈಪೋಟಿಯಲ್ಲಿ ಸಿಪಿಐಎಂ ಅಭ್ಯರ್ಥಿ 37,186 ಮತಗಳನ್ನ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ. ಮೂರನೇ ಸ್ಥಾನ ಪಡೆದಂತಹ ಕಾಂಗ್ರೆಸ್ 9,532 ಮತಗಳನ್ನ ಗಳಿಸಿದ್ರೆ ಆಡಳಿತ ಪಕ್ಷ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಕೇವಲ 5,708 ಮತಗಳನ್ನ ಪಡೆದು 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಕೋಟೆಗೆ ಲಗ್ಗೆ ಇಟ್ಟು ಜೈಬೇರಿ ಬಾರಿಸಿದಂತಹ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಈಗ ಕರ್ನಾಟಕದತ್ತ ತನ್ನ ಸಂಪೂರ್ಣ ಚಿತ್ತವನ್ನ ನೆಟ್ಟಿದೆ. ನಿತಿನ್ ನವೀನ್ ರಹಕಳ್ಳೆ ಉತ್ತ ಸಿಲಿಕಾನ್ ಸಿಟಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈಗ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮರಳಿ ಕಮಲ ಅರಳಿಸಬೇಕು ಅಂತ ಈಗಿನಿಂದಾನೇ ಮಾಸ್ಟರ್ ಪ್ಲಾನ್ ಸಿದ್ಧವಾಗ್ತಾ ಇದೆ. 3 ದಿನಗಳ ಮಹತ್ವದ ರಾಜ್ಯ ಪ್ರವಾಸಕ್ಕಾಗಿ ಬೆಂಗಳೂರಿಗೆ ಆಗಮಿಸಿರುವಂತಹ ನಿತಿನ್ ನವೀನ್ ಇಂದು ಬೆಳಗ್ಗೆ ನೇರವಾಗಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು. ಅಲ್ಲಿ ನಡೆದಂತಹ ಹೈ ಪ್ರೊಫೈಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ದೋಸೆ, ಬಿಸಿ ಬಿಸಿ ಪೊಂಗಲ್ ಹಾಗೂ ಉಪ್ಪಿಟ್ಟನ್ನ ಸವಿತಾನೆ ರಾಜಕಾರಣದ ದಿಕ್ಸೂಚಿ ಬದಲಿಸುವಂತಹ ಭಾರಿ ಚರ್ಚೆಗಳಾಗಿವೆ. ಬಿಜೆಪಿ ಕೋರ್ ಕಮಿಟಿ ಸದಸ್ಯರು, ಶಾಸಕರು ಮತ್ತು ಸಂಸದರಿಗೆ ಮಾತ್ರ ಈ ಸಭೆಗೆ ಎಂಟ್ರಿ ಇತ್ತು. 2028ರ ಚುನಾವಣೆಗೆ ಪಕ್ಷವನ್ನ ಹೇಗೆ ಸನ್ನಿಗ್ಧಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಿತಿನ್ ನವೀನ್ ಖಡಕ್ ಗೈಡ್ಲೈನ್ಸ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಿತಿನ್ ನವೀನ್ ಅವರ ಭೇಟಿಯನ್ನ ತೀವ್ರವಾಗಿ ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕ ಹಾಗೂ ಬೆಂಗಳೂರಿನ ಹವಾಮಾನ ತುಂಬಾ ಚೆನ್ನಾಗಿದೆ, ಬಂದು ಎಂಜಾಯ್ ಮಾಡಿ ಅಂತ ಸಚಿವರು ಚಾಟಿ ಬೀಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ದೇಶದ ಆರ್ಥಿಕ ಎಂಜಿನ್ ಆಗಿ ಹೇಗೆ ಬೆಳೆಸಿದೆ ಅನ್ನೋದನ್ನ ನೋಡಿ ಕಲೀರಿ. ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಇಂಧನ ಬೆಲೆ, ಔಷಧಿ ದರ ಏರಿಕೆ ಮತ್ತು ನಿರುದ್ಯೋಗದ ಬಗ್ಗೆ ಕರ್ನಾಟಕದ ಜನರಿಗೆ ಮೊದಲು ಸಂದೇಶವನ್ನ ನೀಡಿ, ಹಾಗೆ ನಿಮ್ಮ ಪಕ್ಷದ ಒಳಗಿರುವಂತಹ ನಾಯಕತ್ವದ ಕಿತ್ತಾಟವನ್ನ ಮೊದಲು ಬಗೆಹರಿಸಿ ಅಂತ ಖರ್ಗೆ ಪುತ್ರ ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಳಗೆ ಮಹಾಯುದ್ಧ ನಡೀತಾ ಇರುವಂತಹ ಬೆನ್ನಲ್ಲಿ ಇದೀಗ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸುವಂತಹ ಸ್ಫೋಟಕ ಭವಿಷ್ಯವೊಂದು ಹೊರಬಿದ್ದಿದೆ.
ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಕಾಡಸಿದ್ದೇಶ್ವರ ಮಠದ ನೊನವಿನಕೆರೆ ಸ್ವಾಮೀಜಿಗಳು ಭೀಕರ ಭವಿಷ್ಯವನ್ನ ನುಡಿದಿದ್ದಾರೆ. ಸ್ವಾಮೀಜಿಗಳ ಈ ಒಂದೇ ಒಂದು ಹೇಳಿಕೆ ಈಗ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಭಾರಿ ನಡುಕವನ್ನ ಹುಟ್ಟಿಸಿದೆ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದಂತಹ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದಂತಹ ನೊನವಿನಕೆರೆ ಸ್ವಾಮೀಜಿಗಳು ಡಿಕೆಶಿ ಸಿಎಂ ಆಗೋ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಸಂಕಲ್ಪವನ್ನ ಮಾಡಿದ್ದಾರೆ. ಅವರ ಈ ಸಂಕಲ್ಪದ ಮೇಲೆ ಶ್ರೀಮಠದ ಸಂಪೂರ್ಣ ಆಶೀರ್ವಾದ ಇದೆ. ಸದ್ಯಕ್ಕೀಗ ಕಾಲ ಮತ್ತು ಸಮಯ ಅವಕಾಶಕ್ಕಾಗಿ ಕಾಯಲಾಗ್ತಾ ಇದೆ. ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಈ ರಾಜ್ಯದ ಸಿಎಂ ಕುರ್ಚಿಯನ್ನ ಏರ್ಲಿದ್ದಾರೆ ಅಂತ ಸ್ವಾಮೀಜಿಗಳು ಅಪ್ಪನೆ ಮಾಡಿಸಿದ್ದಾರೆ. ಈಗ ನೊನವಿನಕೆರೆ ಸ್ವಾಮೀಜಿಗಳಿಗೂ ಕೂಡ ಮತ್ತು ಡಿಕೆ ಶಿವಕುಮಾರ್ ಅವರಿಗೂ ದಶಕಗಳಿಂದಲೂ ಕೂಡ ಮೀರಿದಂತಹ ಭಕ್ತಿ ಮತ್ತು ಆತ್ಮೀಯ ಸಂಬಂಧ ಇದೆ. ಡಿಕೆಶಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಕೂಡ ಈ ಮಠದ ಆಶೀರ್ವಾದವನ್ನ ಪಡಿತಾರೆ. ಈಗ ಖುದ್ದು ಸ್ವಾಮೀಜಿಗಳೇ ಡಿಕೆಶಿ ಸಿಎಂ ಆಗೋದು ಗ್ಯಾರಂಟಿ ಅಂತಿರೋದು ಕೆಪಿಸಿಸಿ ವಲಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ರಾಜ್ಯ ರಾಜಕಾರಣದ ಬೆಳವಣಿಗೆ ಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ನಿಗಾ ಇಟ್ಟಿದೆ. ಆದರೆ ನನ್ನ ಜ್ಞಾನಕ್ಕೆ ಬಂದಂತಹ ಮಟ್ಟಿಗೆ ಸದ್ಯಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆ ನಡೆದಿಲ್ಲ. ಈ ಸುದ್ದಿಗಳು ಕೇವಲ ಮಾಧ್ಯಮಗಳಲ್ಲಿ ಸುಮ್ಮನೆ ಓಡಾಡ್ತಾ ಇವೆ ಅಂತ ಆರ್.ಬಿ. ತಿಮ್ಮಾಪುರ್ ಅವರು ಹೇಳಿದ್ದಾರೆ. ನಗರದ ಹೊಸ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ರಾಹುಲ್ ಗಾಂಧಿ ಅವರು ಯಾವ ನಿರ್ದೇಶನವನ್ನ ನೀಡ್ತಾರೋ ಅಲ್ಲಿಯವರೆಗೆ ಸದ್ಯದ ಪರಿಸ್ಥಿತಿ ಹೀಗೆಯೇ ಮುಂದುವರಿಯಲಿದೆ. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೆ ಬದ್ಧ ಅಂತ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ತಿಳಿಸಿದ್ದಾರೆ. ನಾಯಕತ್ವದ ಗೊಂದಲದಿಂದಾಗಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ತೊಂದರೆ ಆಗಿಲ್ಲ. ಮುಖ್ಯಮಂತ್ರಿಗಳು ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಆದಷ್ಟು ಬೇಗ ಹೈಕಮಾಂಡ್ ಮಧ್ಯೆ ಪ್ರವೇಶಿಸಿ ವದಂತಿಗಳಿಗೆ ಯಥೇಶ್ರಿಯನ್ನ ಹಾಡಲಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಂತ್ರಿ ಸ್ಥಾನ ಸಿಗದಿದ್ರೆ ದೆಹಲಿಗೆ ಹೋಗಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಎಂಬ ಕೆಲ ಕಾಂಗ್ರೆಸ್ ಶಾಸಕರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದಂತಹ ತಿಮ್ಮಾಪುರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಹೀಗಾಗಿ ನಾಯಕರು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಅಂತಿಮವಾಗಿ ಯಾರನ್ನ ಮಂತ್ರಿಮಂಡಲಕ್ಕೆ ಕಳಿಸಿಕೊಳ್ಬೇಕು ಅನ್ನೋದನ್ನ ಹೈಕಮಾಂಡ್ ಎಲ್ಲವನ್ನ ಅಳೆದು ತೂಗಿ ಸೂಕ್ತ ಲೆಕ್ಕಾಚಾರದೊಂದಿಗೆ ನಿರ್ಧಾರವನ್ನ ಮಾಡಲಿದೆ ಅಂತ ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಜೆಡಿಎಸ್ ಮಾಜಿ ಶಾಸಕ ಎ ಮಂಜುನಾಥ್ ಕನಕಪುರದ ಬಂಡೆಗೆ ನೇರ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ನಮ್ಮ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಚರ್ಚೆಗೆ ಕರೆಯುವ ಮುನ್ನ ಜಮೀನು ಕೇಳ್ತಾ ಇರೋದು ಅಂದ್ರೆ ಕಳೆದುಕೊಳ್ತಿರುವಂತಹ ಅನ್ನದಾತರ ಕರೆದು ಮಾತನಾಡಿ ಅಂತ ಮಂಜುನಾಥ್ ಸಿಡಿದೆದ್ದಿದ್ದಾರೆ. ತಮ್ಮ ನಿವಾಸದಲ್ಲಿ ಭರ್ಜರಿ ಪ್ರೆಸ್ ಮೀಟ್ ಅನ್ನ ನಡೆಸಿ ಆಕ್ರೋಶ ಹೊರಹಾಕಿದಂತಹ ಮಂಜುನಾಥ್ ಡಿಕೆಶಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪೊಲೀಸ್ ಭದ್ರತೆ ಮಧ್ಯೆ ತಮ್ಮದೇ ಆದಂತಹ ಚೇಳಾಗಳನ್ನ ಸೇರಿಸಿಕೊಂಡು ಜೈಕಾರವನ್ನ ಹಾಕಿಸಿಕೊಳ್ತಾ ಇದ್ದಾರೆ. ತಮ್ಮವರನ್ನೇ ನಿಲ್ಲಿಸಿಕೊಂಡು ಶೇಕಡ 80% ರೈತರು ಯೋಜನೆ ಪರವಾಗಿದ್ದಾರೆ ಅಂತ ಸುಳ್ಳು ಕಥೆಯನ್ನ ಕಟ್ತಾ ಇದ್ದಾರೆ. ಮಾತೆತ್ತಿದ್ರೆ ಇದು ಕುಮಾರಸ್ವಾಮಿ ಅವರ ಯೋಜನೆ ಅಂತಾರಲ್ಲ. HDK ಅವಧಿಯಲ್ಲಿ ಕೇವಲ ಪ್ರಾಯೋಗಿಕ ಅನುಮತಿ ಸಿಕ್ಕಿತ್ತೇ ಹೊರತು ಅಧಿಕೃತ ನೋಟಿಫಿಕೇಶನ್ ಆಗಿರಲಿಲ್ಲ. ರೈತರ ಒತ್ತಾಯಕ್ಕೆ ಮಣಿದು ಕುಮಾರಸ್ವಾಮಿ ಅವರೇ ಈ ಯೋಜನೆಯನ್ನ ಸ್ಥಗಿತಗೊಳಿಸಿದ್ರು ಅಂತ ಇತಿಹಾಸವನ್ನು ನೆನಪಿಸಿದ್ದಾರೆ. ಅಷ್ಟಕ್ಕೆ ನಿಲ್ಲದಂತಹ ಜೆಡಿಎಸ್ ಮಾಜಿ ಶಾಸಕ ಡಿಕೆಶಿ ವಿರುದ್ಧ ಅಂತಾರಾಜ್ಯ ಬಿಸಿನೆಸ್ ಲಿಂಕ್ ಇಟ್ಕೊಂಡು ಭಾರಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಮ್ಮ ನಾಯಕರು ಹಾಸನದಲ್ಲಿ ಜಮೀನು ತಗೋಬಹುದಿತ್ತು ಅಂತ ಪ್ರಶ್ನಿಸೋ ಡಿಕೆ ಶಿವಕುಮಾರ್ ಅವರು ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಿನ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಅವರಂತಹ ತಮ್ಮ ಆಪ್ತ ಸ್ನೇಹಿತರಿಗೆ ಬಿಡದಿ ಭಾಗದಲ್ಲಿ ಸಾವಿರಾರು ಎಕರೆ ಭೂಮಿ ಕೊಡ್ತಿರೋದು ಯಾಕೆ? ಇವರೇನಾದ್ರೂ ಬಿಸಿನೆಸ್ ಪಾರ್ಟ್ನರ್ಸ್ ಅಂತ ಪ್ರಶ್ನಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಟ್ಟೆಹಕ್ಕಲು ನದಿಯಲ್ಲಿ ಮುಳುಗಿ 8 ಜನರು ಸಾವನ್ನಪ್ಪಿದ್ದು ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ಒಟ್ಟು 14 ಜನರು ಒಂದಾಗಿ ಕಪ್ಪೆ ಚಿಪ್ಪು ತೆಗೆಯೋಕೆ ಹೋಗಿದ್ದವರು ನೇರಿಗೆ ಸಿಲುಕಿದ್ದು 8 ಜನರು ಸಾವನ್ನಪ್ಪಿದ್ದಾರೆ. ಇನ್ನುಳಿದ 4ರನ್ನ ರಕ್ಷಣೆ ಮಾಡಿದ್ರೆ ನಾಪತ್ತೆಯಾಗಿರುವಂತಹ ಇನ್ನಿಬ್ಬರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈಗ ಲಕ್ಷ್ಮೀ ಮಾಧೇವ್ ನಾಯ್ಕ್, ಲಕ್ಷ್ಮೀ ಶಿವರಾಮ್ ನಾಯ್ಕ್, ಮಾಲತಿ ಜಟ್ಟಪ್ಪ ನಾಯ್ಕ್,
ಮಾಸ್ತಮ್ಮ, ಮಂಜುನಾಥ್ ನಾಯ್ಕ್, ಲಕ್ಷ್ಮೀ ನಾಯ್ಕ್, ಲಕ್ಷ್ಮೀ ಅಪ್ಪನ್ನ ನಾಯ್ಕ್, ಜ್ಯೋತಿ ನಾಯ್ಕ್, ಉಮೇಶ್ ಮಂಜುನಾಥ್ ನಾಯ್ಕ್ ಮೃತರಾಗಿದ್ದಾರೆ. ಈಗ ಮೃತರು ಒಂದೇ ಕುಟುಂಬದ ಪಡುಶಿರಾಲಿ ಶಾರದಾ ಹೊಳೆ ನಿವಾಸಿಗಳಾಗಿದ್ದಾರೆ. ಸಾಮಾನ್ಯವಾಗಿ ಮೀನುಗಾರಿಕೆ ಹೇಗೆ ನಡೆಯುತ್ತೋ ಹಾಗೆ ಕಪ್ಪು ಚಿಪ್ಪು ತೆಗೆಯೋಕೆ ನದಿ ಸಮುದ್ರದ ನೀರು ಬರ್ತಾ ಇದ್ದಾಗ ಹೋಗ್ತಾರೆ. ಎಲ್ಲೂ ಸಹ ಇಡೀ ಕುಟುಂಬ ಕಪ್ಪೆ ಚಿಪ್ಪು ತೆಗೆಯೋಕೆ ತಟ್ಟೆ ಹಕ್ಕಲು ನದಿಗೆ ತೆರಳಿದ್ರು. ಆದ್ರೆ ನೀರಿನ ಆಳ ಗಮನಿಸದೆ ಕಪ್ಪೆ ಚಿಪ್ಪು ತೆಗೆಯೋಕೆ ಹೋಗಿರುವುದೇ ಎಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗಿದೆ ಅಂತ ತಿಳಿದು ಬಂದಿದೆ. ಕಪ್ಪೆ ಚಿಪ್ಪು ತರೋಕೆ ನದಿಗೆ ತೆರಳಿದಂತಹ 8 ಜನರು ನೀರು ಪಾಲಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದು, ಈಗ ಮೃತರ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ದಾರೆ. ಈಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ಕಡಲು ತೀರದಲ್ಲಿ ಕಪ್ಪೆ ಚಿಪ್ಪು ತರೋಕೆ ಹೋದವರ ಪೈಕಿ ಒಂದೇ ಕುಟುಂಬದ 8 ಮಂದಿ ನೀರಲ್ಲಿ ಮುಳುಗಿ ಸಾವಿಗೀಡಾದಂತಹ ಸುದ್ದಿ ತಿಳಿದು ಸಂಕಟವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ. ಇದೊಂದು ಅತ್ಯಂತ ದುರಾದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುವುದು ಅಂತ ಘೋಷಿಸಿದ್ದಾರೆ. ಪಾಕಿಸ್ತಾನದ ಕ್ವೆಟಾದಲ್ಲಿ ಭಾನುವಾರ ರೈಲ್ವೆ ಹಳಿಯ ಬಳಿ ಸಂಭವಿಸಿದಂತಹ ಸ್ಫೋಟದಲ್ಲಿ ಈಗ ಕನಿಷ್ಠ 20 ಜನರು ಗಾಯಗೊಂಡಿದ್ದಾರೆ. ಇನ್ನು ಅನೇಕರು ಸಾವನ್ನಪ್ಪಿದ್ದಾರೆ ಅಂತ ಸ್ಥಳೀಯ ಮಾಧ್ಯಮ ವರದಿಗಳು ತಿಳಿಸಿವೆ. ಈಗ ಪಾಕಿಸ್ತಾನಿ ಮಿಲಿಟರಿ ಸಿಬ್ಬಂದಿಯನ್ನ ಗುರಿಯಾಗಿಸಿಕೊಂಡು ಫಿದಾಯಿ ಅಥವಾ ಆತ್ಮಹತ್ಯೆ ದಾಳಿಯ ಸ್ವಲ್ಪ ಸಮಯದ ನಂತರ ಈಗ ನಿಷೇಧಿತ ಬಲೂಚ್ ಲಿಬರೇಷನ್ ಆರ್ಮಿ ಈ ಘಟನೆಯ ಹೊಣೆಯನ್ನ ಹೊತ್ತುಕೊಂಡಿದೆ. ಕ್ವೆಟಾದ ಚೆಮನ್ ಪಾಟಕ್ ಬಳಿ ಸ್ಫೋಟ ಸಂಭವಿಸಿದೆ ಅಂತ ಈಗ ಪಾಕಿಸ್ತಾನದ ಸ್ಥಳೀಯ ಸುದ್ದಿ ಸಂಸ್ಥೆ ವರದಿಯನ್ನ ಮಾಡಿದೆ. ಈ ಸ್ಫೋಟದಿಂದಾಗಿ ರೈಲ್ವೆ ಹಳಿಯ ಬಳಿ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳೀಯರು, ತುರ್ತು ತಂಡಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸುವಂತೆ ಸೂಚಿಸಲಾಗಿದೆ ಅಂತ ವರದಿ ಹೇಳಿದೆ. ಇನ್ನು ಸ್ಫೋಟದ ಪರಿಣಾಮವಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವ್ಯಾಪಕ ಹಾನಿಯಾಗಿದ್ದು, ಹತ್ತಿರದ ಕಟ್ಟಡಗಳ ಕಿಟಕಿಗಳು ಮತ್ತು ಗಾಜುಗಳು ಒಡೆದು ಹೋಗಿವೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಫೋಟದಲ್ಲಿ ಜಾಫರ್ ಎಕ್ಸ್ಪ್ರೆಸ್ನ ಒಂದು ಬೋಗಿಗೆ ಬೆಂಕಿ ಹೊತ್ಕೊಂಡಿದೆ ಅಂತ ಸ್ಥಳೀಯ ವರದಿಗಳು ತಿಳಿಸಿವೆ. ಇನ್ನು ರೈಲು ಪೇಶಾವರಕ್ಕೆ ಹೊರಡಬೇಕಿತ್ತು ಅಂತ ವರದಿಯಾಗಿದೆ. ಘಟನೆಯ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಮತ್ತು ಪರಿಶೀಲನೆಯ ನಂತರ ಹೆಚ್ಚಿನ ವಿವರಗಳನ್ನ ಹಂಚಿಕೊಳ್ಳಲಾಗುವುದು ಅಂತ ಬಲೂಚಿಸ್ತಾನದ ಗೃಹ ವ್ಯವಹಾರಗಳ ವಿಶೇಷ ಸಹಾಯಕ ಬಾಬರ್ ಯೂಸಫ್ ಝೈ ಅವರು ಹೇಳಿದ್ದಾರೆ. ಈಗ ಎಲ್ಲಾ ಸಂಬಂಧಿತ ಸಂಸ್ಥೆಗಳನ್ನ ಜಾಗರೂಕತೆಯಿಂದ ಇರಿಸಲಾಗಿದೆ ಮತ್ತು ರಕ್ಷಣಾ ಕಾರ್ಯ ಮುಂದುವರೆಯುವವರೆಗೆ ಕೂಡ ಸ್ಫೋಟದ ಸ್ಥಳದ ಬಳಿ ಜನರು ಸೇರುವುದನ್ನ ತಪ್ಪಿಸುವಂತೆ ಅವರು ಒತ್ತಾಯಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್. ಮತ್ತೆ ಭೇಟಿಯಾಗೋಣ ನಾಳೆಯ ಪ್ರೈಮ್ ಟೈಮ್ ನಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.